10 to 15 ಜನ ಸಬ್ಸ್ಕ್ರೈಬರ್ ಆಗಿದ್ರೆ ನಿಜವಾಗ್ಲೂ ತುಂಬ ಖುಷಿ ಇದೆ. ಹೀಗೆ ಸಪೋರ್ಟ್ ಅಂದರೆ ಈ ಥರ ನಿಮ್ದು ಹಣೆ ಭಾಗದಿಂದ ಈ ಥರ ಇದನ್ನು ಮಾಡ್ಕೊಂಡು ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಹೇರ್ ಯಾವ ಪೊರಾಸಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ತಮ್ಮನೆಲ್ಲ ಹಾಕಿದ್ದೀನಲ್ಲ, ಅದೇ ಥರ ಯಾವ ಪೊರಾಸಿಟಿ ಇರುತ್ತೆ ಮತ್ತು ಯಾವ ಪೊರಾಸಿಟಿ ಹೇರ್ಗೆ ಯಾವ ಥರ ಆಯಿಲ್ನ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಡೀಟೇಲ್ಸಾಗಿ ಹೇಳ್ತೀನಿ. ಹಾಗೆ ಮತ್ತು ಇವತ್ತು ನಾನೊಂದು ಸ್ಪೆಷಲ್ ಆಯಿಲ್ ಜೊತೆ ಬಂದಿದ್ದೀನಿ. ಈ ಆಯಿಲು ಏನು ಯಾವ ಆಯಿಲ್ನ ಅಪ್ಲೈ ಮಾಡ್ತೀನಿ, ಹಾಗೆ ನನ್ನ ತಲೆಗೆ ಇವಾಗ ಆಯಿಲ್ ಅಪ್ಲೈ ಮಾಡಬೇಕಿತ್ತು. ಸೊ ಹಾಗಾಗಿ ಆಯಿಲ್ ಅಪ್ಲೈ ಮಾಡ್ತಾ ನಿಮಗೂ ಒಂದು ಏರ್ ಪೊರಾಸಿಟಿ ಬಗ್ಗೆ, ಹಾಗೆ ಆಯಿಲ್ ಯಾವ್ದು ಯೂಸ್ ಮಾಡಿದರೆ ಬೆಸ್ಟಾಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತೊಂದು ವೀಡಿಯೋದಲ್ಲಿ ಈ ಒಂದು ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ನಲ್ವ ಯಾವಾಗ ಹೇರ್ ಕಟ್ ಮಾಡಬೇಕು, ಹೇರ್ ಕಟ್ ಮಾಡೋದ್ರಿಂದ ಏನಾಗುತ್ತೆ, ಮತ್ತು ಹಾಗೆ ಏನೇನು ಪ್ರೋಟೀನ್ ತೊಗೋಬೇಕು, ಓರಲ್ಲಿ ಏನು ತೊಗೋಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸಿದ್ದೆ. ಹಾಗೆ ಈಗ ಓರಲ್ಲೇ ಆಯಿತು. ಹಾಗೆ ಮೇಲೆ ಹೇರ್ ಸ್ಕಾಲ್ಪಿಗೆ ಮತ್ತು ಹೇರ್ಗೆ ಯಾವ ಥರ ಆಯಿಲ್ನ ಅಪ್ಲೈ ಮಾಡಬೇಕು, ಹಾಗೆ ಮತ್ತು ಯಾವ ಆಯಿಲ್ನ ಅಪ್ಲೈ ಮಾಡಬೇಕು, ಯಾವ ಹೇರ್ಗೆ ಯಾವ ಆಯಿಲ್ ಬೆಸ್ಟ್ ಅಂತ ಹೇಳ್ಬಿಟ್ಟು ನಾನು ಒಂದು ವೀಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ತುಂಬ ಬೇಗ ಕಂಪ್ಲೀಟ್ ಮಾಡ್ತೀನಿ, ಯಾಕೆಂದರೆ ಬೋರ್ ಆಗದೆ ಇರೋ ಥರ ಬೇಗ ಕಂಪ್ಲೀಟ್ ಆಗಬೇಕು ವಿಡಿಯೋ ಅಲ್ವಾ. ಸೊ ಸ್ಕ್ರೀನ್ ಮೇಲೆ ನಾನು ನಿಮಗೆ ಹಾಕಿದ್ದೀನಿ. ಏನಪ್ಪ ಅಂತಂದರೆ ಎಷ್ಟು ಟೈಪ್ಸ್ ಬರ್ತವೆ ಪೊರಾಸಿಟಿ ಅಂತ 3 ಟೈಪ್ ಬರ್ತವೆ: ಲೋ, ಮೀಡಿಯಮ್ ಮತ್ತು ಹೈ ಪೊರಾಸಿಟಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ಬೆಸ್ಟ್ ಪೊರಾಸಿಟಿ ಅಂದರೆ ಮೀಡಿಯಮ್ ಪೊರಾಸಿಟಿ ಇದ್ದರೆ ಓಕೆ, ಲೋ ಮತ್ತು ಹೈ ಇದ್ದವು ಸ್ವಲ್ಪ ಹೇರು ಬೆಸ್ಟ್ ಅಲ್ಲ ಅಂತ ಹೇಳ್ಬೋದು. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಯಾವ್ಯಾವ ಹೇರ್ಗೆ ಯಾವ ಇದನ್ನು ಹಾಕೋಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನೀವು ಹೆಂಗೆ ಕಂಡುಹಿಡ್ಕೋಬೇಕಪ್ಪ ಅಂದರೆ ಒಂದು ಗ್ಲಾಸ್ ಅಥವಾ ಒಂದು ಬೌಲಲ್ಲಿ ವಾಟರ್ ತೊಗೊಂಡು ಆ ವಾಟ್ರಲ್ಲಿ ಏನು ಮಾಡಬೇಕು ಅಂದರೆ ಟ್ರಾನ್ಸ್ಪರೆಂಟ್ ಇರುವಂಥ ಬಾಟಲನ್ನು ತೊಗೋಬೇಕು. ನಾನು ನಿಮಗೆ ತೋರಿಸ್ತೀನಿ ನೋಡಿ ಅಲ್ಲಿ ಸ್ಕ್ರೀನ್ ಮೇಲೆ. ಆ ಥರ ತೊಗೊಂಡು ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮ ಹೇರ್ ಫಾಲ್ ಆಗಿರ್ತಲ್ವ ಆ ಏರ್ನ ಅದಕ್ಕೆ ಹಾಕಬೇಕು. ಆವಾಗ ಅದು ಮೇಲೆ ಇತ್ತು ಅಂದರೆ ಲೋ ಪೊರಾಸಿಟಿ, ಹಾಗೆ ಮಿಡಲಲ್ಲಿ ಇತ್ತು ಅಂದರೆ ಮಿಡಲ್ ಪೊರಾಸಿಟಿ, ಹಾಗೆ ಫುಲ್ ಡೌನ್ಗೆ ಹೋಗಿತ್ತು ಅಂದರೆ ಅದು ಹೈ ಪೊರಾಸಿಟಿ ಅಂತ ಹೇಳ್ಬಿಟ್ಟು ಅರ್ಥ. ಸೊ ನಾವಿವಾಗ ಲೋ ಪೊರಾಸಿಟಿ ಇರೋರಿಗೆ ಯಾವ ಥರ ಆಯಿಲ್ನ ಯೂಸ್ ಮಾಡಬೇಕು, ಯಾವ್ಯಾವ ಆಯಿಲ್ನ ಯೂಸ್ ಮಾಡಬೇಕು ಅಂತಂದರೆ ಲೋ ಪೊರಾಸಿಟಿಯವರು ಆರ್ಗಿನೋ ಆಯಿಲ್ನ ಯೂಸ್ ಮಾಡ್ಬೋದು, ಹಾಗೆ ಜೋಜೋಬಾ ಬರುತ್ತಲ್ವ ಆ ಆಯಿಲ್ನ ಯೂಸ್ ಮಾಡ್ಬೋದು, ಇಲ್ಲ ಅವಕ್ಯಾಡೋ ಆಯಿಲ್ನ ಯೂಸ್ ಮಾಡ್ಬೋದು. ಸೊ ಇದಿಷ್ಟನ್ನು ಯೂಸ್ ಮಾಡ್ಬೋದು. ಸೊ ನಮ್ಗೆ ಇದನ್ನ ಎಲ್ಲಿ ತೊಗೊಳ್ಳೋದಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಆನ್ಲೈನಲ್ಲಿ ಅಥವಾ ಶಾಪ್ಗಳಲ್ಲಿ ಕೇಳಿದ್ರೆ ಸಿಗುತ್ತೆ. ಸೊ ಇದು ತುಂಬ ಕಷ್ಟಕರ, ನಮಗೆ ಅಸಾಧ್ಯವಾದದ್ದು ಅನ್ನೋರು ಕೆಲವರು ಇರ್ತಾರೆ, ಹೇಳೋಕ್ಕಾಗಲ್ಲ. ಬಟ್ ಆ ಥರ ತಗೊಳ್ಳೋಕೆ ಕಷ್ಟ ಆಗುತ್ತೆ, ಆದರೂ ನಂಗೆ ಹೇರ್ ಬೇಕು ಅಂತ ಅನ್ನೋರು ನೀವೇನು ಮಾಡೋದು, ನಾರ್ಮಲ್ ಕೊಕೊನಟ್ ಆಯಿಲಲ್ಲಿ ಅಥವಾ ಇದು ವಿಟಮಿನ್ ಇ ಕ್ಯಾಪ್ಸೂಲ್ ಬರುತ್ತಲ್ವ ಆ ಕ್ಯಾಪ್ಸೂಲ್ನ ಆ್ಯಡ್ ಮಾಡಿಬಿಟ್ಟು ನೀವು ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದನ್ನು ಅಪ್ಲೈ ಮಾಡಿದ್ರೆ ಒಂದು ಸ್ವಲ್ಪ ಬೆಟರಾಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಇವಾಗ ಲೋ ಪೊರಾಸಿಟಿ ಅವರಿಗೆ ಒಂದು ಟಿಪ್ಸ್ ಏನಪ್ಪ ಅಂದರೆ ಇದನ್ನು ಯೂಸ್ ಮಾಡುವಾಗ ಏನು ಮಾಡಬೇಕು ಅಂತಂದರೆ ನೀವು ಅದನ್ನು ಆಯಿಲ್ನ ಒಂದು ಗ್ಲಾಸಲ್ಲಿ ಅಂದರೆ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಅದನ್ನು ನೀವು ವಾಟರ್ ಅಂದರೆ ಬಾಯ್ಲ್ ವಾಟರ್ ಇರುತ್ತಲ್ವ ಆ ವಾಟರ್ ಮಿಡಲಲ್ಲಿ ಇಡಬೇಕು. ಮಿಡಲಲ್ಲಿ ಇಟ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಬಿಟ್ಟು ಬಿಸಿ ಮಾಡಬಾರ್ದು. ಆ ಥರ ಬಿಸಿ ಮಾಡಿಬಿಟ್ಟು ಅಪ್ಲೈ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗೆ ಮಾಯ್ಶ್ಚರೈಸ್ ಆಗಿರುತ್ತೆ, ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹೇರ್ ಕೂಡ ಚೆನ್ನಾಗಿರುತ್ತೆ, ಅದು ರಿಸಲ್ಟ್ ಸಿಗುತ್ತೆ ನಿಮಗೆ ಅದರಿಂದ ಅಂತ ಹೇಳ್ಬೋದು. ಈಗ ಮೀಡಿಯಮ್ ಪೊರಾಸಿಟಿ ಇರೋರು ಯಾವ ಆಯಿಲ್ನ ಯೂಸ್ ಮಾಡಬೇಕು ಅಂತಂದರೆ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ಬೋದು, ಸ್ವೀಟ್ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ಬೋದು, ಹಾಗೆ ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು, ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ಬೋದು, ಮತ್ತು ಅವಕ್ಯಾಡೋ ಇರುತ್ತಲ್ವ ಆ ಆಯಿಲ್ನ ಯೂಸ್ ಮಾಡ್ಬೋದು. ನಿಮಗೆ ಬೇಕು ಅಂದರೆ ಈಗ ಯಾವ ಥರ ವಾರ್ಮ್ ಆಗಿರೋದು ಅಂತ ಹೇಳಿದ್ನಲ್ಲ ಲಾಸ್ಟು, ಈಗ ಲೋ ಪೊರಾಸಿಟಿಗೆ ಅದನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾವ ಥರ ವಾರ್ಮ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಆ ಥರ ಯೂಸ್ ಮಾಡ್ಕೋಬೋದು. ಪೊರಾಸಿಟಿ ಹೇರ್ ಇರೋರು ಏನು ಮಾಡಬೇಕು ಅಂದರೆ ಅವ್ರಿಗೆ ಟಿಪ್ಸ್ ಏನಪ್ಪ ಅಂತಂದರೆ ಅದನ್ನು ಕೊಕೊನಟ್ ಆಯಿಲ್ ಅಥವಾ ಅಗಸೆ ಬೀಜದ ಆಯಿಲ್ ಬರುತ್ತಲ್ವ ಆ ಆಯಿಲ್ ಜೊತೆ ನೀವು ಕಂಬೈನ್ ಮಾಡಿಕೊಂಡು ಅದನ್ನು ಹಚ್ಕೋಬೋದು, ಅದಕ್ಕೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಈಗ ಹೈ ಪೊರಾಸಿಟಿ ಇರೋರು ಏನು ಮಾಡಬೇಕು ಅಂತಂದರೆ ಅವ್ರು ಯಾವೆಲ್ಲ ಯೂಸ್ ಮಾಡಬೇಕು ಅಂದರೆ ಕ್ಯಾಸ್ಟ್ರೋ ಆಯಿಲ್ನ ಯೂಸ್ ಮಾಡಬೇಕು, ಹಾಗೆ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ಬೋದು, ಮತ್ತು ಆಲಿವ್ ಆಯಿಲ್ನ ಯೂಸ್ ಮಾಡ್ಬೋದು. ಇವ್ರಿಗೆ ಏನಪ್ಪ ಟಿಪ್ಸ್ ಅಂದರೆ ಈ ಎಣ್ಣೆ ಏನಾಗುತ್ತೆ ಅಂದರೆ ಫ್ರಿಜ್ಜೇ ಆಗೋಕ್ಕೆ ಬಿಡಲ್ಲ ಹೇರ್ನ, ಹಾಗೆ ಯಾವಾಗಲೂ ಮಾಯ್ಶ್ಚರೈಸ್ ಆಗಿರುತ್ತೆ ಈ ಆಯಿಲ್ನ ಅಪ್ಲೈ ಮಾಡೋದ್ರಿಂದ. ಸೊ ಇದು ಬೆಸ್ಟ್ ಅಂತ ಹೇಳ್ಬೋದು. ಇದೆಲ್ಲಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳೋದೇನಪ್ಪ ಅಂತಂದರೆ ನಾವು ಚಿಕ್ಕವರಿರುವಾಗ ನಮಗೆ ನಮ್ಮಮ್ಮ ಯಾವ ಹೇರ್ ಇದೆ ಇವ್ರದ್ದು ಅಂತ ಹೇಳ್ಬಿಟ್ಟು ಯಾವ ಪೊರಾಸಿಟಿ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ನಮಗೇನು ಎಣ್ಣೆ ಹಾಕಿಲ್ಲ. ಬಟ್ ಇವಾಗೆಲ್ಲ ನಾಲೆಡ್ಜ್ ಬಂದಮೇಲೆ ನಮಗೆ ಯಾವ ಪೊರಾಸಿಟಿ ಇದೆ ಅಂತ ಅಂದರೆ ಹೇರ್ ಕೇರ್ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ನಾವು ತುಂಬ ಅಂದರೆ
ನಾವು ಚಿಕ್ಕವರಿರುವಾಗಲೇ ಮೆಹಂದಿ ಹಾಕ್ಕೊಳ್ಳೋದು, ಮೆಹಂದಿ ಸೊಪ್ಪು ತೊಗೊಂಬಂದು ಹಾಕ್ಕೊಳ್ಳೋದು, ಅದ್ರ ಜೊತೆ ನಾವು ಯೂಸ್ ಮಾಡೋದು, ಹಾಗೆ ಈ ಥರ ತುಂಬ ಟಿಪ್ಸ್ನ ಯೂಸ್ ಮಾಡ್ಕೋತಾ ಇದ್ವಲ್ಲ. ಹಾಗೆ ನಾಲೆಡ್ಜ್ ಬರ್ತಾ 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 ಪೊರಾಸಿಟಿನೂ ಕೂಡ ಚೆಕ್ ಮಾಡ್ಬೋದು, ಇದು ಪರ್ಟಿಕ್ಯುಲರ್ ಆಯಿಲ್ ಇರುತ್ತೆ ಅಂತ ಗೊತ್ತಾಗಿದೆ ನಮಗೆ ಆವಾಗ. ನಾವು ಚಿಕ್ಕವರು ಇರ್ಬೇಕಾದ್ರೆ ನಮಗೂ ಏನೋ ಗೊತ್ತಿಲ್ಲ, ನಮ್ಮಮ್ಮರು ಯಾವಾಗಲೂ ಚೆಕ್ ಮಾಡ್ಬಿಟ್ಟು ನಮಗೆ ಎಣ್ಣೆ ಹಚ್ಚಿಲ್ಲ. ಸೊ ಇದು ಯಾವುದೂ ಆಗಲ್ಲ ಅಂತಂದ್ರೆ ಆರಾಮಾಗಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಕೋಬೋದು. ಈಗ ಆಲ್ಮಂಡ್ ಆಯಿಲ್ ಆರಾಮಾಗಿ ಸಿಗುತ್ತೆ, ಅಫೋರ್ಡಬಲ್ ಇಲ್ಲ ಅನ್ನೋರು ಆಲ್ಮಂಡ್ ಆಯಿಲು, ಕೋಕೋನಟ್ ಆಯಿಲ್ ಆ ಥರ ಎಲ್ಲ ಸಿಗುತ್ತೆ. ಆಮೇಲೆ ಇವಾಗ ಅದನ್ನು ನಾವು ಹರ್ಬ್ಸ್ನ ಯೂಸ್ ಮಾಡಿಬಿಟ್ಟು ನಮಗೆ ಯಾವ್ದು ರೀತಿ ಬೇಕೋ ಆ ರೀತಿಯಾಗಿ ಅಬ್ಸರ್ವ್ ಮಾಡೋ ಥರ ಹಾಕೋಬೋದು. ನಮ್ಮ ಹಳೆ ವೀಡಿಯೋಸ್ ತುಂಬ ಇದ್ದಾವೆ, ಅದನ್ನು ಒಂದ್ಸರಿ ಚೆಕ್ ಮಾಡಿ ಯಾವ್ಯಾವ ಥರ ಅಂದರೆ ಹೇಗೆ ಹೇರ್ ಕೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಆಯಿಲ್ ಅದು ತುಂಬ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅಫೋರ್ಡಬಲ್ ಇರೋರು ತೊಗೋಬೋದು. ಇಲ್ಲ ಅಂತಂದರೆ ಈ ಥರ ಮನೆಯಲ್ಲೇ ನಮಗೆ ಯಾವ ಬೇಕೋ ಆ ಥರ ಪ್ಯಾಕ್ನ ಯೂಸ್ ಮಾಡೋದು, ಹಾಗೆ ಆ ಥರ ಮಾಡ್ಬೋದು. ಇವಾಗ ನಾನಿವಾಗ ಈ ಎಣ್ಣೆ ಏನು ಹಾಕಿದ್ದೀನಿ, ಏನು ಎಣ್ಣೆ ಹಚ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಇಷ್ಟುದ್ದ ಇದೆ ಅಲ್ವಾ, ಸೊ ಏನಿಲ್ಲ, ಸ್ವಲ್ಪ ಆಲ್ಮಂಡ್ ಆಯಿಲು ಮತ್ತು ಕೋಕೋನಟ್ ಆಯಿಲ್ನ ಹಾಕಿ ಬಿಸಿ ಮಾಡ್ಕೊಂಡಿರೋದು ಅಷ್ಟೇ, ಏನಿಲ್ಲ. ಸೊ ಇದನ್ನು ಹಚ್ಕೊಳ್ಳೋದ್ರಿಂದ ಮಾಯ್ಶ್ಚರ್ ಆಗಿರುತ್ತೆ, ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗಿ ಹೆಲ್ಪ್ ಆಗುತ್ತೆ. ಹಾಗೆ ಈಗ ಎಣ್ಣೆ ಮಸಾಜ್ ಮಾಡ್ತಾ ಮಾಡ್ತಾ ಇದನ್ನೆಲ್ಲ ಹೇಳೋಣ ನಿಮಗೆ, ಒಂದು ಸ್ವಲ್ಪ ವಿಷಯನ ಮುಟ್ಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ನಿಮಗೆ ಯೂಸ್ಫುಲ್ ಅಂತ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಯಾವ ಪೊರಾಸಿಟಿ ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಅಂದರೆ ಇವಾಗಿನ ಜನ್ರೇಷನ್ಗೆ ನೀವು ಪೊರಾಸಿಟಿ ಚೆಕ್ ಮಾಡ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ. ನಮ್ಗೆ ಅವಾಗೆಲ್ಲ ಕೋಕೋನಟ್ ಆಯಿಲ್ ಅಂತ ಅಂದರೆ ಕ್ಯಾಸ್ಟ್ರ್ ಆಯಿಲ್ ಹಾಕ್ಬಿಡೋರು ತಲೆಗೆ ಅಷ್ಟೇ. ಇವತ್ತು ಕೋಕೋನಟ್ ಆಯಿಲ್ ಇಲ್ಲ, ಖಾಲಿ ಆಗಿದೆ ಅಂದರೆ ಕ್ಯಾಸ್ಟ್ರ್ ಆಯಿಲ್ ಇಲ್ಲ ಅಂದರೆ ಕೋಕೋನಟ್ ಆಯಿಲ್, ಯಾವ ಆಯಿಲ್ ಇದೆಯೋ ಅದನ್ನ ಆಯಿಲ್ ಹಾಕ್ಬಿಟ್ಟು ಸೆಟ್ ಮಾಡೋರು. ಅದು ಇವಾಗೆಲ್ಲ ಜನ್ರೇಷನ್ ಹೋದಂಗೆ ಹಾಗೆ ಇವಾಗಿರೋ ಪೊಲ್ಯೂಷನ್ಗೆಲ್ಲ, ಆಮೇಲೆ ಫುಡ್ಡಿಗೆ ಅದಕ್ಕೆಲ್ಲ ನಾವೇನು ಮಾಡಬೇಕಂದ್ರೆ ಇವಾಗ ಏನು ಹೋಗ್ತಾ ಇದೆಯೋ ಸೊ ಆನ್ ದ ವೇ ನಾವು ಹಂಗೆ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಪೊರಾಸಿಟಿನ ಚೆಕ್ ಮಾಡಿಕೊಂಡು ಏನಿದೆ ಅಂತ ಹೇಳ್ಬಿಟ್ಟು ನೀವು ಆಮೇಲೆ ಅಪ್ಲೈ ಮಾಡೋದ್ರಿಂದ ಹೇರ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ನೋಡಿ, ಹೇರ್ನ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈ ಥರ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಮತ್ತು ನಿಮಗೆ ಒಂದು ಟಿಪ್ಸ್ ಏನಪ್ಪ ಅಂದರೆ, ಈ ಥರ ನಿಮ್ಮ ಹಣೆ ಭಾಗದಿಂದ ಈ ಥರ ಇದನ್ನು ಮಾಡಿಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಫುಲ್ಲು ಈ ಥರ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ. ಈ ಥರ 5 times 10 times ಈ ಥರ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ. ನಾನು ಇದನ್ನು ಹಾಗೆ ಜಡೆ ಕೂಡ ಹಾಕೋತೀನಿ. ಹೇಗೆ ಅಂತಂದರೆ, ಇದು ದೊಡ್ಡದಾಗಿ ಕೂಂಬ್ ಇಲ್ದೇ, ನಾನು ಯಾವಾಗಲೂ ಎಣ್ಣೆ ಹಚ್ತಾ ಹಂಗೆ ಕೂಂಬ್ ಡೈರೆಕ್ಟ್ ಯೂಸ್ ಮಾಡಲ್ಲ, ದೊಡ್ಡದಾಗಿ ಕೈಯಲ್ಲೇ ಸಿಕ್ಬಿಡಿಸ್ಕೊಂಡು ಹಾಕೋತೀನಿ. ಆ ಥರ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಹಾಕೋಬೇಕು ಅಂತ. ನಾನು ಈ ಆಯಿಲ್ನ ಅಪ್ಲೈ ಮಾಡಿದಾಗ ಕೂಂಬು ಯೂಸೇ ಮಾಡಲ್ಲ ಆ್ಯಕ್ಚುಲಿ. ಸ್ವಲ್ಪ ಒಂದು ಮಾರ್ನಿಂಗ್ ನೈಟ್ ಹಚ್ಚೋದೇ ಜಾಸ್ತಿ. ನೈಟ್ ಏನಾದರೂ ಹಚ್ಚೋದೆ ಅಂದರೆ ಮಾರ್ನಿಂಗ್ ಎದ್ಬಿಟ್ಟು ಸಿಕ್ಬಿಡ್ಸೋದು. ಈ ಥರ ದೊಡ್ಡದಾಗಿ ಹಾಕ್ಕೊಂಡು ಹೋಗಬೇಕು. ಈ ನೈಟ್ ಕೇರಲ್ಲಿ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ನಾನು ಮಾಡೋದು. ಆಯಿಲ್ನ ಹಾಕ್ಬಿಟ್ಟು ಈ ಥರ ದೊಡ್ಡದಾಗಿ ಎಣ್ಕೊಂಡು ಹೋಗ್ತೀನಿ, ಕೊನೆವರೆಗೂ ಎಣಿಬೇಕು ಈ ಥರ. ಈ ಥರ ಕೊನೆವರೆಗೂ ಎಣಿಯೋದ್ರಿಂದ ಕೂಡ ಒಂದು ಬೆನಿಫಿಟ್ ಇದೆ. ಏನಪ್ಪ ಅಂತಂದರೆ, ಲಾಸ್ಟ್ ತುದಿವರೆಗೂ ಎಣೆದು ರಿಬ್ಬನ್ ಹಾಕ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಅದು ಫ್ರಿಜ್ಜೇ ಆಗೋಲ್ಲ. ಆಮೇಲೆ ಕೌಲು ಹೊಡೆಯೋದು ಅಂತ ಹೇಳ್ತೀವಲ್ಲ, ಅದೇನೂ ಆಗೋಲ್ಲ. ನಮ್ಮ ಕೂದಲು ಉದುರುತ್ತಾ ನೋಡಿ, ಇಷ್ಟು ಉದುರುತ್ತೆ. ನಾನು ಕೂಂಬಿಂಗ್ ಮಾಡಿಲ್ಲ, ಬಟ್ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದೀನಲ್ಲ ಅಷ್ಟು ಉದುರುತ್ತೆ. ಕೂಂಬಿಂಗ್ ಮಾಡಿದ್ರೆ ಇನ್ನೂ ಒಂದಷ್ಟು ಉದುರ್ಬೋದು ಅಷ್ಟೇ. 100 ಒಳಗಡೆ ಏನು ಹೇರ್ ಫಾಲ್ ಆಗುತ್ತಲ್ವ, ಅದು ನಾರ್ಮಲ್ ಹೇರ್ ಫಾಲು. ಬಟ್ ಅದಕ್ಕಿಂತ ಜಾಸ್ತಿ ಆದರೆ ಹೇರ್ ಫಾಲು ನಾವೆಲ್ಲ ಬೇರೆ ಬೇರೆ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಐರನ್, ಕ್ಯಾಲ್ಶಿಯಮು, ಕ್ಯಾಲ್ಶಿಯಮ್ ಅಲ್ಲ ಸಾರಿ, ಐರನ್ನು ಮತ್ತು ನಮಗೆ ಏನು ಪ್ರೋಟೀನ್ಸ್ ಏನಾದರೂ ಡೆಫಿಷಿಯನ್ಸಿ ಆಗಿದ್ರೆ ಆ ಥರ ಆಗುತ್ತೆ. ಆಯಿತು, ಯಾಕೆ ಇಷ್ಟು ಸಣ್ಣ ಇದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಲಾಸ್ಟ್ ಮಾತ್ರ ಯಾಕೆ ಸಣ್ಣ ಇದೆ, ಇಷ್ಟು ಮಾತ್ರ ಎಷ್ಟು ತಪ್ಪ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಲಾಸ್ಟ್ ವೀಡಿಯೋದಲ್ಲಿ ತುಂಬ ಒಂದೇ ವಿಡಿಯೋಕ್ಕೆ ಒಂದು 10 ಜನ ಮೇಲೆ 10 to 15 ಜನ ಸಬ್ಸ್ಕ್ರೈಬರ್ ಆಗಿದ್ರೆ ನಿಜವಾಗ್ಲೂ ತುಂಬ ಖುಷಿ ಇದೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.